ಒಂದು ಸಣ್ಣ ಹಳ್ಳಿಯಲ್ಲಿ ಗೋಪಾಲ್ ಮತ್ತು ಅವನ ಹೆಂಡತಿ ಸುಮತಿ ವಾಸಿಸುತ್ತಿದ್ದರು. ಅವರಿಗೆ 2 ಮಕ್ಕಳು, ಹಿರಿಯ ಮಗ ಅರವಿಂದ ಮತ್ತು ಸಣ್ಣ ಮಗಳು ಪ್ರೀತಿ. ಗೋಪಾಲ್ ಹಳ್ಳಿಯ ಸಣ್ಣ ಅಂಗಡಿ ನಡೆಸುತ್ತಿದ್ದರು. ಜೀವನ ಸಾಮಾನ್ಯವಾಗಿತ್ತು, ಆದರೆ ಅವರ ಮನೆಯಲ್ಲಿ ಯಾವಾಗಲೂ ನಗು ಮತ್ತು ಪ್ರೀತಿ ತುಂಬಿರುತ್ತಿತ್ತು. ಒಂದು ದಿನ ಗೋಪಾಲ್ಗೆ ತುಂಬಾ ಕಷ್ಟವಾಯಿತು. ಅವರ ಅಂಗಡಿಗೆ ಬೆಂಕಿ ಬಿದ್ದು ಎಲ್ಲವೂ ಸುಟ್ಟು ಹೋಯಿತು. ಕುಟುಂಬವೆಲ್ಲ ದುಃಖದಲ್ಲಿ ಮುಳುಗಿತು. ಅರವಿಂದ, ಅವನು ಆಗಷ್ಟೇ ಕಾಲೇಜು ಮುಗಿಸಿದ್ದ, ಬೆಂಗಳೂರಿಗೆ ಹೋಗಿ ಉದ್ಯೋಗ ಹುಡುಕಬೇಕೆಂದು ಯೋಚಿಸಿದ್ದ. ಪ್ರೀತಿ ತುಂಬಾ ಸಣ್ಣವಳು, ಏನೂ ಅರ್ಥವಾಗಲಿಲ್ಲ. ಸುಮತಿ ಮಾತ್ರ ಮೌನವಾಗಿ ಎಲ್ಲರನ್ನೂ ನೋಡುತ್ತಿದ್ದಳು. ಆ ರಾತ್ರಿ ಊಟದ ಸಮಯದಲ್ಲಿ ಗೋಪಾಲ್ ತುಂಬಾ ದುಃಖದಿಂದ ಹೇಳಿದರು, ನಾನು ನಿಮ್ಮೆಲ್ಲರನ್ನೂ ಕಾಪಾಡಲು ಸಾಧ್ಯವಾಗಲಿಲ್ಲ. ಆಗ ಸಣ್ಣ ಪ್ರೀತಿ ತನ್ನ ಅಜ್ಜಿಯಿಂದ ಕಲಿತಿದ್ದ ಒಂದು ಹಾಡನ್ನು ಹಾಡಲು ಶುರು ಮಾಡಿದಳು. ಅವಳ ಸಣ್ಣ ದನಿಯಲ್ಲಿ ಆ ಹಾಡು ಕೇಳಿ ಎಲ್ಲರ ಕಣ್ಣಲ್ಲೂ ನೀರು ಬಂದಿತು. ಅರವಿಂದ ಹೇಳಿದ, ಅಪ್ಪ, ನಾನು ಬೆಂಗಳೂರಿಗೆ ಹೋಗುವುದಿಲ್ಲ. ನಮ್ಮ ಅಂಗಡಿಯನ್ನು ಮತ್ತೆ ಕಟ್ಟೋಣ, ಒಟ್ಟಿಗೆ. ಮರುದಿನದಿಂದ ಕುಟುಂಬವೆಲ್ಲ ಒಟ್ಟಾಗಿ ಕೆಲಸಕ್ಕೆ ತೊಡಗಿತು. ಅರವಿಂದ ತನ್ನ ಸ್ನೇಹಿತರ ಸಹಾಯದಿಂದ ಸಣ್ಣ ಲೋನ್ ತಂದ. ಸುಮತಿ ಮನೆಯಿಂದ ತಿಂಡಿ ತಯಾರಿಸಿ ಮಾರಾಟಕ್ಕೆ ಇಟ್ಟಳು. ಪ್ರೀತಿ ಚಿಕ್ಕ ಚಿಕ್ಕ ಹೂವುಗಳು ಕೂಡಿಸಿ ಅಂಗಡಿಗೆ ಅಲಂಕಾರ ಮಾಡಿದಳು. ಗೋಪಾಲ್ ಅವರ ಕಣ್ಣಲ್ಲಿ ಹೊಸ ಆಶೆ ಹುಟ್ಟಿತು. 6 ತಿಂಗಳಲ್ಲಿ ಅವರ ಸಣ್ಣ ಅಂಗಡಿ ಮತ್ತೆ ತೆರೆಯಿತು. ಈ ಬಾರಿ ಅದು ಕೇವಲ ಅಂಗಡಿಯಾಗಿರಲಿಲ್ಲ, ಅದು ಕುಟುಂಬದ ಪ್ರೀತಿಯ ಅಂಗಡಿ ಆಗಿತ್ತು. ಊರಿನವರೆಲ್ಲ ಬಂದು, ಈ ಅಂಗಡಿಯಲ್ಲಿ ಏನೋ ವಿಶೇಷವಿದೆ ಎಂದು ಹೇಳುತ್ತಿದ್ದರು. ಬಹಳ ವರ್ಷಗಳ ನಂತರ ಅರವಿಂದನ ಮಗನಿಗೆ ಗೋಪಾಲ್ ಹೇಳಿದರು, ಹಣ ಸುಟ್ಟು ಹೋಗಬಹುದು, ಆದರೆ ಕುಟುಂಬ ಒಟ್ಟಿಗೆ ಇದ್ದರೆ ಯಾವುದೂ ಸುಟ್ಟು ಹೋಗುವುದಿಲ್ಲ.